ಜಯಂತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸಂಕ್ರಮಣ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ಮಕರ ಸಂಕ್ರಾಂತಿ 2026ರ ಶುಭ ಮುಹೂರ್ತ, ಪೂಜೆ ವಿಧಾನ, ಮಹತ್ವವನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ. ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಮತ್ತು ಈ ಹಬ್ಬದ ಹಾರ್ದಿಕ ಶುಭಾಶಯಗಳು. ವರ್ಷದ ಮೊದಲ ಹಬ್ಬ ಸಂಕ್ರಾಂತಿ. ಸೂರ್ಯನ ಪಥ ಬದಲಾವಣೆಯ ಈ ಹಬ್ಬವನ್ನು ಭಾರತದಾದ್ಯಂತ ಬಹಳ ಶ್ರದ್ಧೆ ಮತ್ತು ಭಕ್ತಿಯಿಂದಲೇ ಆಚರಿಸುತ್ತೇವೆ. ಸೂರ್ಯನು ಮಕರ ರಾಶಿಯನ್ನು ಪ್ರವೇಶಿಸಲಿದ್ದು ಈ ದಿನವನ್ನು ಮಕರ ಸಂಕ್ರಾಂತಿ ಎಂದು ಕರೆಯುತ್ತೇವೆ. ಮಕರ ಸಂಕ್ರಾಂತಿ ದಿನದಂದು ಮಾಡುವ ಸ್ನಾನ ದಾನಕ್ಕೆ ಹೆಚ್ಚಿನ ಮಹತ್ವವಿದೆ. ಪುಷ್ಯ ಮಾಸದ ಕೃಷ್ಣ ಪಕ್ಷದ ಪ್ರತಿಪದ ದಿನದಂದು ಸೂರ್ಯದೇವನಿಗೆ ಸಮರ್ಪಿತವಾದ ಮಕರ ಸಂಕ್ರಾಂತಿ ಹಬ್ಬವನ್ನು ಆಚರಿಸುತ್ತೇವೆ ನಾವು. ಮಕರ ಸಂಕ್ರಾಂತಿ ಹಬ್ಬವು ಸಾವಿರಾರು ವರ್ಷಗಳಿಂದ ಸಾಂಸ್ಕೃತಿಕ ಸಂಪ್ರದಾಯಗಳ ಸಂಕೇತವಾಗಿದೆ. ಹೊಸ ವರ್ಷದ ಆರಂಭದಲ್ಲಿ ಇದನ್ನು ಬಹಳ ವೈಭವದಿಂದ ಆಚರಿಸುತ್ತೇವೆ. ಮಕರ ಸಂಕ್ರಾಂತಿಯು ಹೊಸ ವರ್ಷದ ಆರಂಭವನ್ನು ಸೂಚಿಸುತ್ತದೆ. ಇದು ಚಳಿಗಾಲದ ಅಂತ್ಯ ಮತ್ತು ಬೇಸಿಗೆಯ ಆರಂಭವನ್ನು ಸೂಚಿಸುತ್ತದೆ. ಸೂರ್ಯದೇವರು ಧನುರಾಶಿಯನ್ನು ಬಿಟ್ಟು ಮಕರ ರಾಶಿಯನ್ನು ಪ್ರವೇಶಿಸುವ ದಿನವೇ ಈ ಸಂಕ್ರಾಂತಿ ಹಬ್ಬ ಮತ್ತು ಪವಿತ್ರ ದಿನ. ಸೂರ್ಯನು ಒಂದು ರಾಶಿ ಚಕ್ರ ಚಿಹ್ನೆಯನ್ನು ಪ್ರವೇಶಿಸುವ ದಿನಾಂಕವನ್ನು ಸಂಕ್ರಾಂತಿ ಎಂದು ಕರೆಯುತ್ತೇವೆ. ಆದರೆ ಮಕರ ಸಂಕ್ರಾಂತಿಯು ಎಲ್ಲ ಸಂಕ್ರಾಂತಿಗಳಲ್ಲಿ ವಿಶೇಷ ಮಹತ್ವವನ್ನು ಹೊಂದಿದೆ. 2026ರಲ್ಲಿ ಮಕರ ಸಂಕ್ರಾಂತಿಯ ದಿನಾಂಕದ ಬಗ್ಗೆ ಸಾಕಷ್ಟು ಗೊಂದಲಗಳಿವೆ. ಹಾಗಾದರೆ 2026ರಲ್ಲಿ ಮಕರ ಸಂಕ್ರಾಂತಿಯನ್ನು ಯಾವಾಗ ಆಚರಿಸಲಾಗುತ್ತದೆ ಅಂತ ನಾವು ತಿಳ್ಕೊಳ್ಳೋಣ. ಇನ್ನು ಹೊಸ ವರ್ಷದ ಮೊದಲ ಹಬ್ಬವಾದ ಮಕರ ಸಂಕ್ರಾಂತಿಯ ಹಬ್ಬ ಆಚರಣೆಯಲ್ಲಿ ಪ್ರಮುಖ ಭಾಗವಾಗಿರುವುದು ಎಳ್ಳು. ಮಕರ ಸಂಕ್ರಾಂತಿಯ ಶುಭ ಸಂದರ್ಭದಲ್ಲೂ ಎಳ್ಳು ಬೇಕೇ ಬೇಕು. ಎಳ್ಳಿನಿಂದ ಮಾಡಿದ ಸಿಹಿ ತಿನಿಸುಗಳನ್ನು ಎಲ್ಲರಿಗೂ ಹಂಚಿ ಒಳ್ಳೆಯ ಮಾತನಾಡುವ ಎಂದು ಶುಭ ಕೋರುವುದು ಈ ಹಬ್ಬದ ಸಂಪ್ರದಾಯ. 2026ರ ಮಕರ ಸಂಕ್ರಾಂತಿ ದಿನದಂದು ನಾವು ಪೂಜೆಯನ್ನು ಯಾವ ಮುಹೂರ್ತದಲ್ಲಿ ಮಾಡಬಹುದು ಅದರ ಮಾಹಿತಿಯನ್ನು ಹೇಳ್ತಾ ಇದ್ದೇನೆ. 2026ರ ಸಂಕ್ರಾಂತಿ ಹಬ್ಬ ಯಾವಾಗಂದರೆ ಈ ವರ್ಷ ಮಕರ ಸಂಕ್ರಾಂತಿ ಜನವರಿ 14ರ ಬುಧವಾರದಂದು ಬರ್ತದೆ. ಈ ಶುಭ ದಿನದಂದು ಧನುರ್ಮಾಸ ಮುಕ್ತಾಯಗೊಂಡು ಶುಭ ಕಾರ್ಯಗಳು ಪ್ರಾರಂಭವಾಗುತ್ತವೆ. ಮಕರ ಸಂಕ್ರಾಂತಿ ಹಬ್ಬವನ್ನು ಹಿಂದೂ ಧರ್ಮದಲ್ಲಿ ಬಹಳ ಮುಖ್ಯವೆಂದು ಪರಿಗಣಿಸಲಾಗಿದೆ. ಇದನ್ನು ಶುಭ ಕಾರ್ಯಗಳಿಗೆ ವಿಶೇಷ ದಿನವೆಂದು ಪರಿಗಣಿಸ್ತೇವೆ. ಇದರ ಶುಭ ಸಮಯ ಇಡೀ ದಿನ ಇರುತ್ತದೆ. ಈ ಹಬ್ಬವು ಸ್ನಾನ ಮತ್ತು ದಾನಕ್ಕೆ ಬಹಳ ಮುಖ್ಯವಾದ ದಿನವಾಗಿದೆ. ಸೂರ್ಯನು ಮಕರ ರಾಶಿಗೆ ಮಧ್ಯಾಹ್ನ 3:06ಕ್ಕೆ ಬರುತ್ತಾನೆ. ಆದ್ದರಿಂದ ಶುಭ ಸಮಯ ಬೆಳಗ್ಗೆ 8:42ಕ್ಕೆ ಪ್ರಾರಂಭವಾಗಿ ಗಂಗಾ ಸ್ನಾನಕ್ಕೆ ಶುಭ ಸಮಯ 8:40 ಬೆಳಗ್ಗೆ 9:40ವರೆಗೆ ಇರುತ್ತದೆ. ಇದು ಮಕರ ಸಂಕ್ರಾಂತಿಯಂದು ಗಂಗಾ ಸ್ನಾನಕ್ಕೆ ಶುಭ ಸಮಯ ಬೆಳಗ್ಗೆ 9:03ರಿಂದ 10:48ವರೆಗೆ ಇರುತ್ತದೆ. ಮಕರ ಸಂಕ್ರಾಂತಿಯ ಮಹತ್ವ. ಮಕರ ಸಂಕ್ರಾಂತಿಯು ಸೂರ್ಯನು ಉತ್ತರಾಯಣವನ್ನು ಸೂಚಿಸುತ್ತಾನೆ. ಇದನ್ನು ದೇವತೆಗಳ ದಿನ ಎಂದು ಕರೀತೀವಿ. ಶಾಸ್ತ್ರಗಳಲ್ಲಿ ಉತ್ತರಾಯಣವನ್ನು ಆಧ್ಯಾತ್ಮಿಕ ಪ್ರಗತಿ ಮತ್ತು ಶುಭ ಸಮಯ ಎಂದು ಪರಿಗಣಿಸ್ತೇವೆ. ಮಹಾಭಾರತದ ಪ್ರಕಾರ ಭೀಷ್ಮ ಮಹಾಪಿತಾಮಹರು ಉತ್ತರಾಯಣ ಸಾಯುವವರೆಗೆ ಕಾಯುತ್ತಿದ್ದರು. ಆದ್ದರಿಂದ ಈ ಸಮಯವನ್ನು ಮೋಕ್ಷದ ಸಮಯ ಅಂತ ನಾವು ತಿಳ್ಕೋಬೋದು. ಮಕರ ಸಂಕ್ರಾಂತಿಯಂದು ಸ್ನಾನ, ದಾನ ಮತ್ತು ಮಂತ್ರಗಳನ್ನು ಪಠಿಸುವುದರಿಂದ ವಿಶೇಷ ಫಲಿತಾಂಶಗಳು ನಮಗೆ ಸಿಗ್ತವೆ. ಈ ದಿನದಂದು ಗಂಗಾ, ಯಮುನಾ ಅಥವಾ ಯಾವುದೇ ಇತರ ಪವಿತ್ರ ನೀರಿನಲ್ಲಿ ಸ್ನಾನವನ್ನು ಮಾಡ್ಬೋದು. ಅದರಿಂದ ಪಾಪಗಳು ಪರಿಹಾರ ಆಗ್ತವೆ ಮತ್ತು ಶಾಶ್ವತ ಪುಣ್ಯವನ್ನು ಸಿಗ್ತದೆ. ಪವಿತ್ರ ಸ್ನಾನವು ಹಿಂದಿನ ಪಾಪಗಳನ್ನು ಪರಿಹಾರ ಮಾಡೋದರ ಮೇಲೆ ನಂಬಿಕೆ ಇದೆ. ಈ ಶುಭ ದಿನದಂದು ಸೂರ್ಯದೇವರಿಗೆ ತಮ್ಮ ಪ್ರಾರ್ಥನೆಗಳನ್ನು ಸಲ್ಲಿಸುತ್ತಾರೆ ಮತ್ತು ಸಂಪತ್ತು ಮತ್ತು ಉತ್ತಮ ಆರೋಗ್ಯ ನಮಗೆ ಸಿಗೋದು. ಇನ್ನೊಂದು ವಿಶೇಷ ಅಂದರೆ ಈ ಸಂಕ್ರಾಂತಿ ವಿಶೇಷ ಕಾಕತಾಳೀಯವಾಗಿ ಈ ಬಾರಿ ಮಕರ ಸಂಕ್ರಾಂತಿ ಏಕಾದಶಿಯಿಂದ ಸೇರ್ಕೊಳ್ತದೆ. ವಾಸ್ತವವಾಗಿ ಜನವರಿ 14ರಂದು ಮಕರ ಸಂಕ್ರಾಂತಿಯ ಜೊತೆಗೆ ಏಕಾದಶಿಯನ್ನು ನಾವು ಆಚರಿಸ್ತೀವಿ. ಈ ರೀತಿಯಾಗಿ ಸೂರ್ಯದೇವರಿಗೆ ವಿಷ್ಣುವನ್ನು ಪೂಜಿಸಲು ಮತ್ತು ಆಶೀರ್ವಾದವನ್ನು ಪಡೆಯಲು ನಿಮಗೆ ಅವಕಾಶ ಸಿಗ್ತದೆ. ಆದ್ದರಿಂದ ಸಂಕ್ರಾಂತಿಯ ಏಕಾದಶಿ ಎಂದು ಬಂದರೆ ನೀವು ಈ ದಿನ ಅನ್ನವನ್ನು ಸೇವಿಸುವುದನ್ನು ತಪ್ಪಿಸಬೇಕು. ಆದರೆ ದಾನ ಮಾಡುವ ಮೂಲಕ ನೀವು ಪುಣ್ಯವನ್ನು ಗಳಿಸಬಹುದು. ಮಕರ ಸಂಕ್ರಾಂತಿಯಂದು ಎಳ್ಳು, ಬೆಲ್ಲ, ಕಿಚಡಿ, ಬಟ್ಟೆ ದಾನ ಮಾಡುವುದು ವಿಶೇಷ. ಎಳ್ಳು ಬೀಜಗಳು ಶನಿಗ್ರಹದೊಂದಿಗೆ ಸಂಬಂಧ ಹೊಂದಿವೆ. ಆದ್ದರಿಂದ ಶನಿಯ ದುಷ್ಪರಿಣಾಮಗಳನ್ನು ನಿವಾರಿಸಲು ಸಹಾಯ ಮಾಡುತ್ತದೆ. ಮಕರ ಸಂಕ್ರಾಂತಿ ಹಬ್ಬವು ಕೃಷಿ ಮತ್ತು ಋತುಗಳ ಬದಲಾವಣೆಯೊಂದಿಗೆ ಸಹ ಸಂಬಂಧಿಸಿದೆ. ಈ ದಿನವನ್ನು ದೇಶಾದ್ಯಂತ ವಿವಿಧ ಹೆಸರುಗಳಿಂದ ಆಚರಿಸ್ತಾರೆ. ಉತ್ತರ ಭಾರತದಲ್ಲಿ ಮಕರ ಸಂಕ್ರಾಂತಿ, ತಮಿಳುನಾಡಿನಲ್ಲಿ ಪೊಂಗಲ್, ಆಸಾಂನಲ್ಲಿ ಭೋಗಲಿ ಬಿಹು ಮತ್ತು ಪಂಜಾಬ್ನಲ್ಲಿ ಲೋಹಿರಿ
ಸೂರ್ಯನ ದಕ್ಷಿಣದಿಂದ ಉತ್ತರಕ್ಕೆ ಚಲಿಸುವಂತೆ ಮಾನವೀಯತೆಯು ಅಜ್ಞಾನದಿಂದ ಜ್ಞಾನದ ಕಡೆಗೆ ಚಲಿಸಬೇಕು ಎಂಬುದು ಮಕರ ಸಂಕ್ರಾಂತಿ ನಮಗೆ ಕಲಿಸ್ತದೆ. ಈ ದಿನ ಹೊಸ ಆರಂಭಗಳು, ನಕಾರಾತ್ಮಕಗಳ ನಿರ್ಣಯಗಳು ಮತ್ತು ಆಧ್ಯಾತ್ಮಿಕ ಅಭ್ಯಾಸಕ್ಕೆ ಶುಭವಾಗಿದೆ. ಇದು ಮಕರ ಸಂಕ್ರಾಂತಿಯ ವಿಶೇಷ ಒಂದು ತಿಳುವಳಿಕೆ. ಆದ್ದರಿಂದ ಇದನ್ನೆಲ್ಲರೂ ಪಾಲಿಸಬೇಕು. ಮತ್ತೊಮ್ಮೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿರಿ. ನನಗೆ ತಿಳಿದಷ್ಟು ಮಾಹಿತಿಯನ್ನು ಹೇಳೀನಿ. ಮತ್ತು ಇನ್ನೂ ಯಾರು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಮತ್ತೊಮ್ಮೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ತುಂಬ ಧನ್ಯವಾದಗಳು.